ಎಲ್ಲರಿಗೂ ನಮಸ್ಕಾರ. ನೆನ್ನೆನೆ ಹೇಳ್ದಂಗೆ ಕಾಸಿಂ ಬರೀದ್ ಬಂದು ಸುನ್ನಿ, ಯೂಸುಫ್ ಆದಿಲ್ ಖಾನ್ ಬಂದು ಶಿಯಾ. ಆಯ್ತಾ? ಈ ಒಬ್ಬರಿಗೊಬ್ಬರ ದ್ವೇಷ ಅದು ರಿಲಿಜನ್ ವೈಸು ತಗೊಂಡ್ಬಿಡ್ತು. ಅಂದ್ರೆ ರಿಲಿಜನ್ ವೈಸ್ ಮುಸ್ಲಿಮ್ಸ್ ಇದ್ರು ಬಹಳ ತೆಳು ಇದು ಮುಖ್ಯವಾದದ್ದು ಸ್ವವೈಭವೀಕರಣ. ನಾನೆಚ್ಚು ನೀನೆಚ್ಚು ಅಷ್ಟೇ, ಆತ್ಮ ಪ್ರತಿಷ್ಠೆ. ಯೂಸುಫನನ್ನು ಇನ್ನಿಲ್ಲದಂತೆ ತೀಡಿ ಹಾಕಲು ಕಾಸಿಂ ಬರೀದ್ ಕಾಯ್ತಾ ಇದ್ದ. ಆದ್ರೆ ಯೂಸುಫನು ಸುಭದ್ರವಾಗಿ ಗಾದಿಯ ಮೇಲಿದ್ದರಿಂದ ಕಷ್ಟವಾಗಿತ್ತು. ಯಾಕೆಂದ್ರೆ ಯೂಸುಫ್ ಅಷ್ಟು ನಾನು ಆಗ್ಲೇ ಹೇಳಿದಾಗೆ 1480 1490 10 ವರ್ಷ ತಗೊಂಡಿದ್ದಾನೆ ಅವನು ಸೆಟ್ಲ್ ಆಗಕ್ಕೆ ಬಿಜಾಪುರದಲ್ಲಿ. ಅವನು ನಾನು ಸುಲಭ ಕಳ್ಳಾಡ್ಸಕ್ಕಾಗುತ್ತಾ? ಇವನು ಆಗ್ಲಿಲ್ಲ. ಆಯ್ತಾ? ಯುದ್ಧ ಮಾಡುವುದು ಕಷ್ಟವಾಗಿತ್ತು. ಯಾಕೆಂದ್ರೆ ಯೂಸುಫನ ಪರಾಕ್ರಮ ಸುಪ್ರಸಿದ್ಧವಾಗಿತ್ತು. ಯೂಸುಫ್ ಆದಿಲ್ ಖಾನ್ ಎಂತ ಕ್ಷಾತ್ರ ಇಟ್ಟಿದ್ದ ಅಂತ ಇಡೀ ದಕ್ಕನಿಗೆ ಗೊತ್ತಿತ್ತು ಅವತ್ತು. ಆಯ್ತಾ? ಹಾಗಾಗಿ ಕಾಸಿಮನು ಬೇರೆಯೇ ವ್ಯೂಹವನ್ನು ರಚಿಸಿದನು. ದಟ್ ಈಸ್ ಕಾಲ್ಡ್ ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್. ಆಯ್ತಾ? ಯಾಕೆ ನಾ ಈ ಮಾತು ಹೇಳ್ತಿದ್ದೀನಿ, ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್? ನೇರ ಇವನ್ ಕೈಲಿ, ಕಾಸಿಂ ಬರೀದ್ ಕೈಲಿ ಯೂಸುಫ್ ಆದಿಲ್ ಖಾನ್ ಸೋಲ್ಸಕ್ಕಾಗ್ಲಿಲ್ಲ. ಅವನೇನು ಮಾಡ್ತಾನೆ, ಆದಿಲ್ ಶಾಹಿ ಮೇಲೆ ಆಕ್ರಮಣ ಮಾಡುವಂತೆ ಬಹುಮನಿ ಸುಲ್ತಾನನ ಹೆಸರಿನಲ್ಲಿ ಬಹದ್ದೂರ್ ಗಿಲಾನಿಯನ್ನ ಆಹ್ವಾನಿಸಿದನು. ರಾಯಚೂರನ್ನು ಆಕ್ರಮಿಸಿಕೊಳ್ಳುವಂತೆ ವಿಜಯನಗರವನ್ನ ಆಹ್ವಾನಿಸಿದನು. ಬೀದರಿಂದ ಲೆಟರ್ ಬರೆದ ವಿಜಯನಗರಕ್ಕೆ, ಜನನ್ ಕಳಿಸ್ತಾ, ಸ್ವಾಮಿ ಬನ್ನಿ, ರಾಯಚೂರ್ನ ಬಡದು ಕಿತ್ಕೊಳ್ಳಿ, ದೋವಾ ಪ್ರದೇಶ, ರಾಯಚೂರು ಮುದ್ಗಲ್ 2 ಕಿತ್ಕೊಳ್ಳಿ, ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ನಾವಿಬ್ರು ಸೇರಿ ಆ ಬಿಜಾಪುರ ಯೂಸುಫ್ ಆದಿಲ್ ಖಾನ್ನ ಸೀಡಾಕ್ಬಿಡವ ಅಂತ. ಬಿಜಾಪುರ ಯಾರಿಗೆ ಅಮಿಷವನ್ನ ತಡೆದುಕೊಳ್ಳಲು ವಿಜಯನಗರಕ್ಕೆ ಸಾಧ್ಯ? ಅಫ್ಕೋರ್ಸ್ ಇದು ಒಳ್ಳೆ ಆಫರ್. ವಿಜಯನಗರದವ್ರು ಬೇಡ ಅಂತಾರ? ತಡ್ಕೊಳಕ್ ಸಾಧ್ಯ ಇಲ್ಲ. ಎಸ್ ಅಂದ್ಬಿಟ್ಟು 1442 ನಲ್ಲಿ, ಅದಕ್ಕೆ 1442 ಇಂದನೂ ರಾಯಚೂರು ಪ್ರದೇಶ ಬಹುಮನಿಗೆ ಸೇರಿತ್ತು. ಲೆಕ್ಕ ಹಾಕಳ್ರಿ, 1442 ಇಂದ 40 ವರ್ಷ ರಾಯಚೂರು ಮತ್ತೆ ಮುದ್ಗಲ್ಲು ಬಹುಮನಿ ಸಾಮ್ರಾಜ್ಯದ ಅಂಡರಲ್ಲಿತ್ತು. ಅದನ್ನ ಹಲವಾರು ವಿಫಲ ಯತ್ನಗಳನ್ನ ಮಾಡಿ ಕಿತ್ಕೊಳ್ಳೋದಕ್ಕೆ ವಿಜಯನಗರದ ಪ್ರಯತ್ನ ಪಟ್ಟಿದ್ರು. 1490ಯ ನಂತರ ಅದು ಆದಿಲ್ ಶಾಹಿಗಳ ರಾಜ್ಯದ ಭಾಗವಾಗಿತ್ತು. ಯಾವಾಗ ಯೂಸುಫ್ ಆದಿಲ್ ಖಾನ್ ಬಂದಾಗ್ಲಿಂದ 1492 ನಲ್ಲಿ ದಿಢೀರನೆ ವಿಜಯನಗರವು ರಾಯಚೂರು ಪ್ರದೇಶವನ್ನ ಹಿಡಿದುಕೊಂಡಿತು. ಕಾಸಿಂ ಕಳಿಸಿದ ಸೂಚನೆ ಇಲ್ಲಿ ಕೆಲಸ ಮಾಡಿತ್ತು. ವಿಥೌಟ್ ಎನಿ ಇನ್ಫಾರ್ಮೇಶನ್ ಕಾಸಿಂ ಕಳಿಸಿದ ತಕ್ಷಣ ವಿಜಯನಗರದ ಲಚಕ್ ಅಂತ ಹಿಡ್ಕೊಂಡ್ರು, ಲಬಕ್ ಸ್ವಾಹ ಅಂತ ಮಾಡಿದ್ರು ರಾಯಚೂರ್ನ. ಆಯ್ತಾ? ಯೂಸುಫ್ಗೆ ಕಷ್ಟಕ್ಕೆ ಇನ್ನೊಂದು ವಿಪತ್ತು ಬಂದು ಸೇರಿತು. ಬಹದ್ದೂರ್ ಗಿಲಾನಿ ಜಮಖಂಡಿಯನ್ನು ಬಹು ಸುಲಭವಾಗಿ ವಶಪಡಿಸಿಕೊಂಡನು. ಆಯ್ತಾ? ಕಾಸಿಂ ಬರೀದು ಈ ಆಟವನ್ನ ನೋಡುತ್ತಾ ಕುಳಿತಿದ್ದ. ಸೊ ಇವನೇನ್ ಮಾಡ್ಬಿಟ್ಟ ಕಾಸಿಂ ಬರೀದು ಅಂತಂದ್ರೆ, ಒಂದ್ ಕಡೆ ವಿಜಯನಗರದವ್ರನ್ನ ಎತ್ಕಟ್ಬಿಟ್ಟು ದೋವಾ ಪ್ರದೇಶ ರಾಯಚೂರು ಮತ್ತೆ ಮುದ್ಗಲ್ ಪಟ್ಟಣ ಹಿಡಿಸ್ದ. ಇನ್ನೊಂದ್ ಕಡೆ ಬಹದ್ದೂರ್ ಗಿಲಾನಿ ಎತ್ಕಟ್ಬಿಟ್ಟು ಇದನ್ನ ಹಿಡಿಸ್ದ, ಯಾವ್ದಪ್ಪ ಅದು, ಜಮಖಂಡಿನ ಹಿಡಿಸ್ಬಿಟ್ಟ. ಇವ್ರಿಬ್ರು ಎತ್ತಿಸ್ಬೇಕು ಅಲ್ಲಿಂದ. ಅಂದ್ರೆ ಏಕಕಾಲಕ್ಕೆ ಇವ್ರಿಬ್ರ ಕೈಲಿ ಇಬ್ರ ಜೊತೆ ಯುದ್ಧ ಮಾಡಕ್ಕಾಗತ್ತಾ ಯೂಸುಫ್ ಆದಿಲ್ ಖಾನ್ಗೆ? ಆಗ್ಲಿಲ್ಲ. ಅದರಲ್ಲೂ ಕಾಸಿಂ ವೈರಿಗಳ ಪಕ್ಷದಲ್ಲಿದ್ದಾಗ ನಿಜವಾದ ಖಳನಾಯಕ ಕಾಸಿಮನೆ ಎಂದು ಯೂಸುಫನಿಗೆ ಗೊತ್ತು ಅಲ್ವಾ? ಇಲ್ಲೇ ಎಲ್ಲದರ ಹಿಂದೆ ಕಾಸಿಂ ಬರೀದ್ ಇದಾನೆ ಅಂತ ಯೂಸುಫ್ ಆದಿಲ್ ಖಾನ್ ಗೊತ್ತಿದೆ. ಆ ಮೊದಲು ಅವನಿಗೆ ಪಾಠ ಕಲಿಸ್ಬೇಕು. ಇದಕ್ಕೇನಂತಾರೆ, ಬೇರಿಗೆ ಔಷಧಿ ಹಾಕೋದು ಅಂತಾರೆ. ಎಲೆಗೆ ರೋಗ ಬಂದ್ರೆ ಎಲೆಗೆಲ್ಲ ಔಷಧಿ ಹಾಕ್ಬೇಕಾರದು ಬೇರಿಗೆ ಕಣ್ರಿ. ಗಿಡಕ್ಕೆ ರೋಗ ಬಂದ್ರೆ ಎಲೆಗಳೆಲ್ಲ ಉದುರೋಯ್ತಾ ಇದ್ರೆ ಎಲೆಗೇನ್ರಿ ರೋಗ? ಬೇರಿಗೆ. ಸೊ ಇವನೇನ್ ಮಾಡ್ತಾನೆ, ನಿಜವಾದ ಖಳನಾಯಕ ಕಾಸಿಮನೆ ಎಂಬುದು ಯೂಸುಫನಿಗೆ ಗೊತ್ತು. ಮೊದಲು ಅವನಿಗೆ ಪಾಠ ಕಲಿಸಬೇಕಾಯಿತು. ವಿಜಯನಗರದೊಂದಿಗೆ ಬಹದ್ದೂರ್ ಗಿಲಾನಿಯೊಂದಿಗೆ ಸಂಧಿ ಮಾಡಿಕೊಂಡನು. ದೋವಾ ಪ್ರದೇಶವನ್ನು ವಿಜಯನಗರದ ರಾಯರಿಗೂ ಜಮಖಂಡಿಯನ್ನು ಗಿಲಾನಿಗೂ ಬಿಟ್ಟುಕೊಟ್ಬಿಟ್ಟನು. 8,000 ಬಲದೊಂದಿಗೆ ಕಾಸಿಮನ ಕಡೆ ನಡೆದನು. ಬೀದರಿನ ಹೆಬ್ಬಾಗಿಲ ಮುಂದೆ ನಿಂತನು. ಯೂಸುಫನ ಆಕ್ರಮಣ ಮಾಡುವುದಕ್ಕೆ ಮೊದಲೇ ಕಾಸಿಂ ಬರೀದ್ ಹೇಡಿಯಂತೆ ಓಡಿ ಹೋದನು. ದಂಡಯಾತ್ರೆ ಯಶಸ್ವಿ ಆಯಿತು. ಆ ಕಾಸಿಂ ಬರೀದ್ದು ಎಷ್ಟು ಅಸಹಾಯಕನೆಂದರೆ ಬದುಕಿ ಜೀವಮಾನ ಪರ್ಯಂತ ಅವನು ಯೂಸುಫ್ ಆದಿಲ್ ಖಾನ್ ತಂಟೆಗೆ ಬರದೇ ಹೋದ. ನೋಡ್ರಿ, ಇದೊಂದು ಪಾಠ ನೀವು ಕಲ್ತ್ಕೊಳ್ಳಿ. ಇದು ಹಿಸ್ಟ್ರಿ ಅಂತ ನೋಡ್ಬೇಡಿ, ಇದನ್ನ ನೀವು ಒಂದು ಪಾಠ ಅಂತ ನೋಡಿ. ಇದನ್ನ ನೀವು ಒಂದು ಪಾಠ. ಏನ್ ಪಾಠ? ಒಂದೇ ಸರಿ ನಿಮ್ ಲೈಫಲ್ಲಿ ಮೂರು ಕಷ್ಟಗಳು ಬಂದ್ರೆ ಹೇಗೆ ಅದನ್ನ ಎದುರಿಸ್ತೀರಾ ಅಂತ ಯೂಸುಫ್ ಆದಿಲ್ ಖಾನ್ ಅನ್ನ ನೋಡಿ ತಿಳ್ಕೊಳ್ಳಿ ನೀವು. ಮೊದಲು ಪ್ರೈಮರಿ ವಿಲನ್ನು ಕಾಸಿಂ ಬರೀದು, ಇವರಿಬ್ರಿಗೆ ಫೈಟ್ ಆಗ್ತಾ ಇತ್ತು. ಈ ಕಾಸಿಂ ಬರೀದ್ದು ಇನ್ನಿಬ್ರು ವೈರಿಗಳನ್ನ ಸೃಷ್ಟಿ ಮಾಡ್ದ. ಒಂದು ವಿಜಯನಗರ, ಇನ್ನೊಂದು ಇವನು ಯಾರಪ್ಪ ಅವನು ಬಹದ್ದೂರ್ ಗಿಲಾನಿ. ಒಂದು ಬಹದ್ದೂರ್ ಗಿಲಾನಿ, ಇನ್ನೊಂದು ವಿಜಯನಗರ. ಇವರಿಬ್ಬರನ್ನ ಸೃಷ್ಟಿ ಮಾಡ್ದ. 3 ಜನ ವೈರಿಗಳಾದ್ರು. ಕಾಸಿಂ ಬರೀದೆ ಅಂತ ತಿಳ್ಕೊಂಬಿಟ್ಟ 3 ಜನ ವೈರಿಗಳು ಯೂಸುಫ್ ಆದಿಲ್ ಖಾನ್ ಓಡೋಗ್ಬಿಡ್ತಾನೆ ಅಂತ. ಯೂಸುಫ್ ಆದಿಲ್ ಖಾನ್ ತಂತ್ರ ಉಪಯೋಗಿಸ್ದ, ತಲೆ ಉಪಯೋಗಿಸ್ದ.
ವಿಜಯನಗರದ ಜೊತೆಗೆ ಸಂಧಿ ಮಾಡ್ಕೊಂಡ, ಗಿಲಾನಿ ಜೊತೆಗೆ ಸಂಧಿ ಮಾಡ್ಕೊಂಡ, ಬಿಟ್ಕೊಟ್ಬಿಟ್ಟ. ರಾಯಚೂರು ಆಯ್ತು ತಗೊಳ್ಳಿ ಸರ್, ನೀನು ತಗೊಳಪ್ಪ ಜಮಖಂಡಿ ಅಂತ. ತನ್ನ ಸೈನ್ಯ ಎತ್ಕೊಂಡು ಎಲ್ಲಿ ಪ್ರಾಬ್ಲಮ್ದು ರೂಟ್ ಎಲ್ಲಿತ್ತು, ಬೇರು ಅಲ್ಲಿ ಹೋದ ಬೀದರ್ಗೆ. 8,000 ಸೈನ್ಯ ಕಂಡ್ರಿ, 8,000 ಸೈನ್ಯ ಅವನ ಹತ್ರ ಇದ್ದಿದ್ದು, ಲೆಕ್ಕ ಹಾಕ್ರಿ. ತಗೊಂಡು ಬೀದರಿನ ಕೋಟೆ ಮುಂದೆ ನಿಂತ. ಕಾಸಿಂ ಬರೀದು ಹೇಳ್ದಂಗೆ ಕೇಳ್ದಂಗೆ ಓಡೋಗ್ಬಿಟ್ಟ. ತನ್ನ ಜೀವಮಾನದಲ್ಲಿ ಇನ್ನೆಂದು ಯೂಸುಫ್ ಆದಿಲ್ ಖಾನನ ತಂಟೆಗೆ ಕಾಸಿಂ ಬರೀದ್ ಬರಲೇ ಇಲ್ಲ. ದಟ್ ಈಸ್ ಯೂಸುಫ್ ಆದಿಲ್ ಖಾನ್. ನೀವು ಈ ರೀತಿ ಲೈಫಲ್ಲಿ ಇರಬೇಕು. ಸಮಸ್ಯೆಗಳನ್ನ ಹೇಗೆ ಎದುರಿಸಬೇಕು ಅಂತ ಇದೊಂದು ಪಾಠ. ಇತಿಹಾಸದಲ್ಲಿ ಯಾಕೆ ಇತಿಹಾಸ ಓದಬೇಕು ಅಂದ್ರೆ ಗೊತ್ತಾಯ್ತಾ ನಿಮಗೆ? ಸಮಸ್ಯೆಗಳಿಗೆ ಪಾಠ. ಇದೆಲ್ಲ ನಾವು ಓದ್ತಾ ಇರೋಂಥದ್ದು. ಅರ್ಥ ಮಾಡ್ಕೊಂಡ್ರಾ? ಆಯ್ತಾ? ಯೂಸುಫನ ಅದೃಷ್ಟ, ವಿಜಯನಗರವು ಬಹಳ ಕಾಲ ದ್ವಾ ಪ್ರದೇಶವನ್ನು ದಕ್ಕಿಸಿಕೊಳ್ಳಲಾಗಲಿಲ್ಲ. ಏಕೆಂದ್ರೆ ಆಂತರಿಕ ಕಲಹಗಳು, ಆಂತರಿಕ ದಂಗೆಗಳು ಎಲ್ಲ ಕಡೆನೂ ನಡೀತಿತ್ತಲ್ಲ. ಬಹುಮನಿ ಸಾಮ್ರಾಜ್ಯ ಒಂದೇ ಅಲ್ವಲ್ಲ. ವಿಜಯನಗರದಲ್ಲೂ ನಾನು ಹೇಳಿದ್ದೀನಿ 95 ಎಪಿಸೋಡು ಒಳಗಡೆ ಹೆಂಗೆ ಕಿತ್ತಾಡ್ಕೊಂಡು ಆಡಿದ್ರು ಇವರು ವಿಜಯನಗರದವರು ಅಂತ ನಾನು ಹೇಳಿದ್ದೀನಿ. ಅದೇ ರೋಗ ಇಲ್ಲೂ ಬೆಳೆದಿತ್ತು. 1492ರಲ್ಲಿ ವಿಜಯನಗರದಲ್ಲಿ ಒಂದು ದಂಗೆ ಎದ್ದಿತ್ತು. ಈಗ ರಾಯನ ಜನರೇ ಯೂಸುಫನಿಗೆ ಅವನ ಪ್ರದೇಶವನ್ನು ಮರಳಿಗೆಲ್ಲರೂ ಸಹಾಯ ಮಾಡುತ್ತಿದ್ದರು. ನೋಡ್ರಿ, ವಿಜಯನಗರದಲ್ಲಿ ರಾಯರನ್ನ ಕಂಡ್ರೆ ಆಗದೆ ಇದ್ದವ್ರೆ ಯೂಸುಫ್ ಆದಿಲ್ ಖಾನ್ ಕಡೆ ಸೇರ್ಕೊಂಡು ದುವಾ ಪ್ರದೇಶ ಹಿಡ್ಕೋ ಅಂತ ಹೇಳ್ಕೊಡ್ತಾ ಇದ್ರು. ಆಯ್ತಾ? ಯೂಸುಫ್ ಆದಿಲ್ ಖಾನ್ ದಿಢೀರನೆ ಬಂದು ದುವಾ ಪ್ರದೇಶವನ್ನು ವಶಪಡಿಸಿಕೊಂಡನು. ವಿಜಯನಗರವು ಅದನ್ನು ರಕ್ಷಿಸಿಕೊಳ್ಳಲಾಗದೆ ವಾಪಸ್ ಕೊಡ್ತು. 1492ರ ಏಪ್ರಿಲ್ ಮತ್ತೆ ಅದು ಯೂಸುಫನ ಕೈಗೆ ಬಂದಿತು. ಇದೇ ಏಪ್ರಿಲ್ 1492 ಏಪ್ರಿಲ್ನಲ್ಲಿ ಯೂಸುಫ್ ವಾಪಸ್ ಅದನ್ನು ಗೆದ್ಕೊಂಡ, ಒಂದೇ ವರ್ಷ ಆದ್ಮೇಲೆ. ನೋಡಿ, ಒಬ್ಬ ನಾಯಕನ ಲಕ್ಷಣ ಹೇಗಿರ್ಬೇಕು ಅಂದ್ರೆ ಯೂಸುಫ್ ಆದಿಲ್ ಖಾನ್ ತರ ಇರ್ಬೇಕು. ಕೊಟ್ಟ ವಿಜಯನಗರದ ಜೊತೆ ಸಂಧಿನೂ ಮಾಡ್ಕೊಂಡ. ವಿಜಯನಗರದವ್ರಿಗೆ ಒಳಗಡೆ ಅಂತಃಕಲಹ ಜಾಸ್ತಿ ಆಯ್ತು. ನೋಡ್ತಾ ಇದ್ದ ಟೈಮು ಗಬಕ್ ಅಂತ ಹಿಡ್ಕೊಂಡ. ಅವರೇನು ಮಾಡ್ಕೊಳಕ್ಕಾಗಲಿಲ್ಲ. ಆಯ್ತಾ? ಕಾಸಿಂ ಬರೀದ್ ಶಾಹಿನೂ ಮಟ್ಟ ಹಾಕ್ದ. ವಿಜಯನಗರದಿಂದ ದುವಾ ಪ್ರದೇಶ ಕಿತ್ಕೊಂಡ. ಒಂದು ಮಟ್ಟದ ಗೆಲುವನ್ನು ಸಾಧಿಸಿದ. ಆಯ್ತಾ? ಈಗ ಯೂಸುಫನ ಕತ್ತಿಯ ಹರಿತವನ್ನು ಸವಿಯುವ ಸರದಿ ಬಹದ್ದೂರ್ ಗಿಲಾನಿಯದು. 3 ಜನ ಇದ್ರು ಶತ್ರುಗಳು. ಮೂಲ ಶತ್ರು ಕಾಸಿಂ ಬರೀದ್, 2ನೇ ಶತ್ರು ವಿಜಯನಗರ, 3ನೇ ಶತ್ರು ಬಹದ್ದೂರ್ ಗಿಲಾನಿ. ಮೊದಲ ಪ್ರೈಮರಿ ಶತ್ರು ಕಾಸಿಂ ಬರೀದ್ನ ನೇರ ಯುದ್ಧದಲ್ಲಿ ಓಡಿಸ್ದ. ಅವನ ಕೋಟೆ ಬಾಗಿಲೇ ನಿಂತು ಅವನನ್ನ ಮಕ್ ಕೊಡ್ದು ಅವನು ಓಡಿಸ್ಬಿಟ್ಟ. ಜೀವಮಾನ ಪರ್ಯಂತ ಅವನು ವಾಪಸ್ಸು ತನ್ನ ತಂಟೆಗೆ ಬರೆದಿದ್ದಂತ ಪಾಠ ಕಲಿಸ್ದ. 2ನೇ ಶತ್ರು ವಿಜಯನಗರಕ್ಕೆ ತಾನು ಸಂಧಿ ಮಾಡ್ಕೊಂಡ. ಯಾಕೆಂದ್ರೆ ವಿಜಯನಗರ ಅನ್ನುವಂಥದ್ದು ತಿಮಿಂಗಲ ಕಣ್ರಿ, ತಿಮಿಂಗ್ಲ. 16 ಲಕ್ಷ ಸೈನ್ಯ ಇಟ್ಕೊಂಡಂತ ತಿಮಿಂಗ್ಲ ವಿಜಯನಗರ. ಅದನ್ನು ಯಾರು ಎದುರಾಕೊಳ್ಳೋಕ್ಕಾಗಲ್ಲ, ಸಾಧ್ಯವೇ ಇಲ್ಲ. ಹಾಗಾಗಿ ಅದರ ಜೊತೆ ಸಂಧಿ ಮಾಡಿಕೊಂಡು ಅದು ಒಳಗಡೆ ರೋಗಿಷ್ಠವಾಗಿ ನರಳುತ್ತಿದ್ದಂಥ ಕಾಲದಲ್ಲಿ ಪುನಃ ಅದನ್ನು ವಾಪಸ್ ತಗೊಂಡ. ವಿಜಯನಗರಕ್ಕೆ ತಮ್ಮ ಕೈಲಿ ಆಗ್ಲಿಲ್ಲ, ಬಿಟ್ಬಿಟ್ರು. ಹಂಗಂತ ವಿಜಯನಗರದವ್ರು ವೀಕು ಅಂತ ತಿಳ್ಕೊಬೇಡಿ. ಅವ್ರಿಗೆ ಅವತ್ಗದ ಆಗ್ಲಿಲ್ಲ ಅಂತ ಅಷ್ಟೇ. ಕಾಸಿಂ ಬರೀತಾರ ಅವ್ರು ಓಡೋಗ್ಲಿಲ್ಲ. ಆಯ್ತು, ಇಟ್ಕೊಂಡಿರೋ ಮುಂದೆ ನೋಡ್ಕೊತೀವಿ ಅಂತ ಇದ್ರು. ಮುಂದೆ ಬಂದು ಇವ್ರ ಅಪ್ಪನಂತ ಅಪ್ಪ ಪ್ರೌಢದೇವರಾಯರು, ಕೃಷ್ಣದೇವರಾಯರು, ಅಳಿಯರಾಮರಾಯರು ಬಂದು ಇವ್ರನ್ನೆಲ್ಲ ಬಡ್ದು ಹಾಕಿದ್ರಿಂದ ನಾನು ನಿಮ್ಗೆ ಹೇಳಿದ್ನಿ. ಅವತ್ತಿನ ಕಾಲಕ್ಕೆ ನಾನು ಹೇಳ್ತಾ ಇರೋದು, ವಿಜಯನಗರದವ್ರ ಕೈಲಿ ಏನು ಮಾಡ್ಕೊಳಕ್ಕಾಗ್ಲಿಲ್ಲ. ಮತ್ತದನ್ನು ವಾಪಸ್ ತಗೊಂಡ. ಸೊ 2 ಶತ್ರುಗಳನ್ನ ದಮನ ಮಾಡ್ದ. 3ನೇ ಶತ್ರು ಯಾರು? ಬಹದ್ದೂರ್ ಗಿಲಾನಿ. ಜಮಖಂಡಿಯನ್ನು ವಶಪಡಿಸಿಕೊಂಡಂತ ಬಹದ್ದೂರ್ ಗಿಲಾನಿಯದು. ಈಗ ಯೂಸುಫನ ಕತ್ತಿಯ ಹರಿತವನ್ನು ಸವಿಯುವ ಸರದಿ ಬಹದ್ದೂರ್ ಗಿಲಾನಿಯದು. ಕೊಂಕಣನ ಗವರ್ನರನ ಹಾಗೆ ನೌಕಾ ಸೈನ್ಯವನ್ನು ಇಟ್ಟುಕೊಂಡಿದ್ದರಿಂದ ಅವನು ಕರಾವಳಿ ಸರ್ಕಾರವನ್ನು ತಡೆದು ಕೊಳ್ಳೆ ಹೊಡೆಯುವ ದುಷ್ಟ ಕಾರ್ಯದಲ್ಲಿ ನಿರತನಾಗಿದ್ದ. ಇವನ ಹತ್ರ ನೌಕಾಪಡೆ ಇತ್ತು. ಈ ಬಹದ್ದೂರ್ ಖಾನ್ ಈ ಗಿಲಾನಿ ಹತ್ರ ನೌಕಾಪಡೆ ಇತ್ತು. ಇವನೇನ್ ಮಾಡ್ತಾ ಇದ್ದ? ಕರಾವಳಿಯಲ್ಲಿ ಇದ್ದಂತ ಇತರೆ ಸಣ್ಣ ಪುಟ್ಟ ಪಾಳೆಗಾರಿಕೆನೆಲ್ಲ ಲೂಟಿ ಮಾಡ್ಕೊಂಡಿದ್ದ. ಗುಜರಾತಿನ ಸುಲ್ತಾನ ಮಹಮ್ಮದ್ ಶಾ ಬೇಗಾರ್ನನ್ನು ಅಪಮಾನಿಸಿ ತಾನೇ ಸೂರತ್ವರೆಗೂ ರಾಜನಾಗ ಬಯಸಿದ. ಕರಾವಳಿಲಿ ಎಲ್ಲಾನು ಹೊಡ್ಕೊಂಡು ಗುಜರಾತ್ ತನಕ, ಸೂರತ್ ತನಕ ಹೊರಟೋಗಿ ಅಲ್ಲಿನ ರಾಜನಾದಂತ ಮಹಮ್ಮದ್ ಶಾ, ಸುಲ್ತಾನ್ ಮಹಮ್ಮದ್ ಶಾ, ಅವನನ್ನ ಅವಮಾನಿಸಿ ಸೂರತ್ ಬಿಟ್ಕೊಟ್ಬಿಡು, ನನಗೆ ನಾನೇ ಇಲ್ಲಿಗೂ ರಾಜ ಆಗ್ತೀನಿ ಅಂತ. ಯಾಕೆಂದ್ರೆ ಡೈಮಂಡ್ಸ್ ಇತ್ತಲ್ಲಪ್ಪ ಅಲ್ಲಿ, ಡೈಮಂಡ್ಸು. ಅದಕ್ಕೆ ಬಹುಮನಿ ರಾಜ್ಯದೊಂದಿಗೆ ಗುಜರಾತ್ ಮೈತ್ರಿಯುತ ಸಂಬಂಧಗಳನ್ನು ಹೊಂದಿತ್ತು. ಅವಾಗ ಹಿಂದೆ ಎಲ್ಲ ಬಹುಮನಿ ರಾಜ್ಯದೊಂದಿಗೆ ಸೂರತ್ತು ಮೈತ್ರಿಯುತ ಸಂಬಂಧಗಳನ್ನು ಹೊಂದಿತ್ತು. ಹಾಗಾಗಿ ಬಹದ್ದೂರ್ ಗಿಲಾನಿ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮೊಹಮ್ಮದ್ ಶಾ ಬಹುಮನಿ ಆಸ್ಥಾನಕ್ಕೆ ಮನವಿ ಮಾಡಿದನು. ಗುಜರಾತಿನ ಅಸಮಾಧಾನ ಕಟ್ಟಿಕೊಳ್ಳಲು ಕಾಸಿಂ ಬರೀದನಿಗೆ ಇಷ್ಟವಿರಲಿಲ್ಲ. ಹಾಗಾಗಿ ಗಿಲಾನಿಯನ್ನು ದಂಡಿಸಲು ಅಹಮದ್ ನಗರ ಮತ್ತು ಬಿಜಾಪುರದ ನೆರವು ಕೇಳಿದನು. ಈ ಕರೆಗೆ ಅಹಮದ್ ನಗರವು ಬೆಲೆಯೇ ಕೊಡಲಿಲ್ಲ. ಯೂಸುಫನಂತೂ ಕಾಸಿಂನ ಜೊತೆ ಸೇರುತ್ತಲೇ ಇರಲಿಲ್ಲ. ಆದರೆ ಇದು ಬಹದ್ದೂರ್ ಗಿಲಾನಿಯನ್ನ ಬಗ್ಗು ಬಡಿಯಲು ಒಂದು ಸದವಕಾಶವಾಗಿತ್ತು. ಆದ್ದರಿಂದ ಈ ಕೆಲಸವನ್ನ ತಾನೇ ಸ್ವತಂತ್ರವಾಗಿ ಯೂಸುಫ್ ಆದಿಲ್ ಖಾನ್ ಕೈಗೆತ್ತಿಕೊಂಡನು.
ಯೂಸುಫ್ ಆದಿಲ್ ಖಾನನ ಶೌರ್ಯವನ್ನ ತಡೆಯಲಾರದೆ ಬಹದ್ದೂರ್ ಗಿಲಾನಿ ತಾನು ಗಳಿಸಿದುದೆಲ್ಲವನ್ನೂ ಯೂಸುಫ್ ಆದಿಲ್ ಖಾನನಿಗೆ ಒಪ್ಪಿಸಿ ದಾಬೋಲ್ನಲ್ಲಿ ಆಶ್ರಯ ಪಡೆದು ಸಂಧಿಯನ್ನ ಯಾಚಿಸಿದನು. ನೋಡ್ರಿ, ಇದು ಯುದ್ಧ ತಂತ್ರ ಅಂದ್ರೆ. ಅರ್ಥ ಆಯ್ತಾ? ಇದನ್ನ ನಾನು ಇನ್ನೊಂದ್ಸರಿ ಹೇಳ್ತೀನಿ ಕೇಳಿ. ಬಹದ್ದೂರ್ ಗಿಲಾನಿ ನೌಕಾಪಡೆ ಇಟ್ಟಿದ್ರಿಂದ ಕರಾವಳಿಯಲ್ಲಿದ್ದಂಥ ಎಲ್ಲ ಪಾಳೆಗಾರನ್ನ ಹೊಡ್ಕೊಂಡು ಗುಜರಾತ್ ತನಕ ಹೋಗಿ ಸೂರತ್ತಿನ ರಾಜನನ್ನು ಸಹ ನೀನು ಹೊಡೆದುಬಿಟ್ಟು ನೀನು ಬಾ ನನ್ನ ಜೊತೆ ನನ್ನ ಅಂಡ್ರಲ್ಲಿರು ಅಂದ. ಆದರೆ ಈ ಸೂರತ್ಗೂ ಮತ್ತೆ ಬಹುಮನಿ ಸಾಮ್ರಾಜ್ಯಕ್ಕೂ ಒಂದು ಒಳ್ಳೆ ಉತ್ತಮ ಸಂಬಂಧ ಇತ್ತು. ಅವನು ಅಲ್ಲಿಂದ ಇಲ್ಲಿಗೆ ಹೇಳಿ ಕಳಿಸ್ತಾ. ಈಗ ಬಹುಮನಿ ಸಾಮ್ರಾಜ್ಯ ಅಂದ್ರೆ ಯಾರೀಗ? ಬರೀಚಾಹಿ, ಅದೇ ಕಾಸಿಂ ಬರೀದ್ದು. ಕಾಸಿಂ ಬರೀದ್ ಇಲ್ಲ ಅನ್ನಕ್ಕಾಗ್ಲಿಲ್ಲ. ಅವನೇನ್ ಮಾಡ್ದ, ಇವನಿಗೆ ಹೇಳಿ ಕಳಿಸ್ತಾ, ಯಾರಿಗೆ? ಅಹಮದ್ ನಗರದ ಸುಲ್ತಾನನಿಗೆ ಹೇಳಿ ಕಳಿಸ್ತಾ, ಮತ್ತೆ ಯೂಸುಫ್ ಆದಿಲ್ ಖಾನ್ಗೂ ಹೇಳಿ ಕಳಿಸ್ತಾ, ನೀವಿಬ್ರು ಬನ್ನಿ ಸೇರ್ಕೊಂಡು ಅವನನ್ನು ತಳ್ಳೋಣ ಅಂತ. ಅಹಮದ್ ನಗರದವ್ರು ಇವನಿಗೆ ಕವಡೆ ಕಾಸಿನ ಕಿಮ್ಮತ್ತನ್ನ ಕೊಡ್ಲಿಲ್ಲ. ಯಾರಿಗೆ? ಬೀದರ್ನವನಿಗೆ. ಯಾಕೆಂದ್ರೆ ಅವನು ಹೇಡಿ ಅಂತ ಗೊತ್ತಿತ್ತು, ಬರೀ ರಣಹೇಡಿ ಅಲ್ಲಿಂದ ಇಲ್ಲಿಗೆ ತಂದಾಕೋದು ಅಂತ ಗೊತ್ತಿತ್ತು. ಅದಕ್ಕೆ ಅವ್ರು ಕ್ಯಾರೆ ಅಂತ ಕ್ಯಾರೆ ಬುಲಾರೆ ಅನ್ನಲಿಲ್ಲ. ಆದ್ರೆ ಯೂಸುಫ್ ಆದಿಲ್ ಖಾನ್ಗೆ ಹಳೆಯ ಶತ್ರುತ್ವ ಇತ್ತಲ್ಲ, ಹಳೆಯ ಸೇಡು ದಗದಗಿಸ್ತಾ ಇತ್ತಲ್ಲ, ತಾನೇ ಮುಂದಾಗಿ ನಿಂತು ಈ ಬಹದ್ದೂರ್ ಗಿಲಾನಿಗೆ ಬಗ್ಗು ಬಡಿದು ತಿದ್ದಿ ತೀಡಿ ಅವನು ಅಲ್ಲಿವರೆಗೆ ಸಂಪಾದನೆ ಮಾಡಿದ್ದೆಲ್ಲ ಬಿಜಾಪುರಕ್ಕೆ ಸೇರಿಸ್ಕೊಂಡ. ಮೊಹಮ್ಮದ್ ಗಿಲಾನಿಯು ಇವನ ಕ್ಷಾತ್ರವನ್ನ, ಯೂಸುಫ್ ಆದಿಲ್ ಖಾನನ ಕ್ಷಾತ್ರವನ್ನ ಎದುರಿಸಲಾಗದೆ ತಾನು ಗಳಿಸಿದ್ದ ಎಲ್ಲವನ್ನು ಯೂಸುಫ್ ಆದಿಲ್ ಖಾನನಿಗೆ ಒಪ್ಪಿಸಿ ದಾಬೋಲ್ನಲ್ಲಿ ಆಶ್ರಯ ಪಡೆದು ಸಂಧಿಯನ್ನ ಯಾಚಿಸಿದನು. 1494ರಲ್ಲಿ ಗುಜರಾತ್ ಸುಲ್ತಾನನ ಕ್ಷಮೆ ಕೋರಿ ಜಮಖಂಡಿಯನ್ನು ಯೂಸುಫ್ ಆದಿಲ್ ಖಾನನಿಗೆ ಒಪ್ಪಿಸಿ ತನ್ನ ಮೂಲ ಜಹಗೀರಿಯನ್ನಷ್ಟೇ ಉಳಿಸಿಕೊಂಡು ಆತನು ತೃಪ್ತನಾಗಬೇಕಾಯಿತು. ಮೂಲ ಜಹಗೀರಿ ಅವನು ಎಲ್ಲಿ ರಾಜ್ಯಭಾರ ಮಾಡ್ಕೊಂಡಿದ್ದ ಚಿಕ್ಕದ ಸಂಸ್ಥಾನ, ಅಷ್ಟು ಮಾತ್ರ ಇಟ್ಕೊಂಡು ತಾನು ಯಾವ್ಯಾವುದನ್ನ ಗೆದ್ಗಂಡೆ ಅಂತ ಓಡಾಡ್ತಿದ್ನೋ ಎಲ್ಲವನ್ನ ಅವರವ್ರು ವಾಪಸ್ ಕೊಟ್ಬಿಟ್ಟು ತಾನು ಗೆದ್ದಿದ್ದನ್ನೆಲ್ಲ ಯೂಸುಫ್ ಆದಿಲ್ ಖಾನ್ ಕೊಟ್ಬಿಟ್ಟ ವಾಪಸ್ಸು. ಕೆಲವು ತಿಂಗಳ ನಂತರ 1494ರಲ್ಲಿ ನವೆಂಬರಲ್ಲಿ ಮತ್ತೆ ತಲೆ ಎತ್ತಿದನು. ಆದರೆ ಈ ಸಲ ಯುದ್ಧದಲ್ಲಿ ಹತನಾದನು. ಅವನ ಜಾಗೀರನ್ನ ಮೊಟ್ಟೆಗೋಲು ಹಾಕಿಸಿಕೊಂಡು ಐನ್ ಉಲ್ ಮುಲ್ಕನಿಗೆ ಕೊಡಲಾಯಿತು. ಇನ್ನೊಂದ್ಸಲಿ ಎದ್ದ, ಯುದ್ಧದಲ್ಲವನ್ನ ಕತ್ತರಿಸಿದ್ರು. ಅವನ ಜಾಗೀರನ್ನೆಲ್ಲ ಹರಿದು ಹಂಚಿಕೊಂಡ್ರು. ಅಲ್ಲಿಗೆ ಬಹದ್ದೂರ್ ಗಿಲಾನಿ ಕತೆ ತೀರಿತು. ಆಯ್ತಾ? 1495ರ ವೇಳೆಗೆ ನೋಡ್ರಿ, ಇದೆಲ್ಲ 5 ವರ್ಷದಲ್ಲಿ 1419ನಲ್ಲಿ 1489-19ನಲ್ಲಿ ಯೂಸುಫ್ ಆದಿಲ್ ಖಾನ್ ಅಧಿಕಾರಕ್ಕೆ ಬಂದ. ಬಿಜಾಪುರದ ಆದಿಲ್ ಶಾಹಿ ಅಧಿಕಾರಕ್ಕೆ ಬಂದ. 6 ವರ್ಷಗಳಲ್ಲಿ ತನ್ನ ಕಂಟಿನ್ಯೂಸ್ ಯುದ್ಧಗಳಿಂದ ತನ್ನ ಶತ್ರುಗಳೆಲ್ಲವನ್ನ ಅಡಗಿಸ್ಬಿಟ್ಟ ಅವನು. 1495ರ ವೇಳೆಗೆ ಯೂಸುಫ್ ಆದಿಲ್ ಖಾನ್ ತನ್ನ ವಿರೋಧಿಗಳೆಲ್ಲವನ್ನ ಅಡಗಿಸಿದ್ದನು. ಉಳಿವಿಗಾಗಿ ಹೋರಾಟ ಮುಗಿದಿತ್ತು. ಬಹಳ ಇಂಪಾರ್ಟೆಂಟ್ ಇದು. ಮೊದಲು ನಿನ್ನ ಟೆರಿಟೋರಿಯನ್ ಕಟ್ಕೋಬೇಕಾದ್ರೆ ಹೋರಾಟ ಮಾಡಬೇಕು. ನಿನ್ನ ಟೆರಿಟೋರಿಯರ್ಗೆ ಯಾರು ಬರದೇ ಇದ್ದಂಗೆ ನೀನು ನಿಂತ್ಕೊಂಡು ಬಡಿದಾಡಬೇಕು. 6 ವರ್ಷಗಳ ಕಾಲ ಯೂಸುಫ್ ಆದಿಲ್ ಖಾನ್ ಅಕ್ಷರಶಃ ಕಾಲೂರಿ ನಿಂತು ಬಡಿದಾಡಿದ ಮೇಲೆ ಅವನ ಉಳಿವಿಗಾಗಿ ಹೋರಾಟ ಮುಗಿದಿತ್ತು. ಸರ್ವೈವಲ್ ಫಾರ್ ಎಕ್ಸಿಸ್ಟೆನ್ಸ್ ಅನ್ನೋದೇನಿದೆ ಅದು ಮುಗಿದಿತ್ತು. ಆ ಘಟ್ಟ ಮುಗಿದು ನೆಕ್ಸ್ಟ್ ಲೆವೆಲ್ಗೆ ಮೇಲ್ ಬಂದಿದ್ದ. ಪ್ರತಿಯೊಂದು ವಿಜಯವೂ ಹೊಸ ಸಾಹಸದ ಪ್ರಾರಂಭವಾಗಿತ್ತು. ರಾಜ್ಯದ ವಿಸ್ತರಣಾ ಮತ್ತು ಸಂಘಟನೆ ಇನ್ನೂ ಆಗಬೇಕಾಗಿತ್ತು. 1495ರಿಂದ ಈ ಕೆಲಸಕ್ಕೆ ಯೂಸುಫ್ ಆದಿಲ್ ಖಾನ್ ಗಮನ ಕೊಟ್ಟನು. ರಾಜ್ಯದ ವಿಸ್ತರಣೆ ಮತ್ತು ಸಂಘಟನೆ ಎರಡು ಬಹಳ ಇಂಪಾರ್ಟೆಂಟ್ ಅಲ್ವೇನ್ರಿ? ಯಾವುದೇ ಆಗ್ಬೇಕಾದ್ರೂ ಇವೆರಡು ಇಂಪಾರ್ಟೆಂಟು, ವಿಸ್ತರಣೆ ಸಂಘಟನೆ. ಆಯ್ತಾ? ಯೂಸುಫ್ ಆದಿಲ್ ಖಾನ್ ಈ ಕೆಲಸಕ್ಕೆ ಗಮನ ಕೊಟ್ಟನು. ತನ್ನದೇ ಪ್ರತ್ಯೇಕ ಸಂಸ್ಥಾನ ಸ್ಥಾಪಿಸಿಕೊಳ್ಳಬೇಕೆಂದು ಹವಣಿಸುತ್ತಿದ್ದ ದಸ್ತೂರ್ ದಿನಾರನ ಜಾಗೀರಿಗೆ ಸೇರಿದ್ದ ಗುಲ್ಬರ್ಗಾ, ಕಲ್ಯಾಣ, ಸಗರ ಮತ್ತಿತರ ಜಿಲ್ಲೆಗಳನ್ನ ಸೇರಿಸಿಕೊಳ್ಳ ಬಯಸಿದನು. ಆಯ್ತಾ? ದಸ್ತೂರ್ ದಿನಾರ್ ಒಬ್ಬ ಹಬಶಿ. ತನ್ನ ಆಶೋತ್ತರವನ್ನು ಪೂರೈಸಿಕೊಳ್ಳಲು ಅವನು ಅಹಮದ್ ನಗರದ ನೆರವು ಕೋರಿದನು. ಕಾಸಿಮನಿಗೆ ದಸ್ತೂರಿನ ಹಂಚಿಕೆ ತಿಳಿಯಿತು. ಒಡನೆಯೇ ಅವನನ್ನು ಅಡಗಿಸಬೇಕೆಂದು ಯೂಸುಫನನ್ನು ಸಂಪರ್ಕಿಸಿ, ಯೂಸುಫನಿಗೂ ಅದೇ ಬೇಕಾಗಿತ್ತು. ಗುಲ್ಬರ್ಗದ ಬಳಿ ದಸ್ತೂರನನ್ನು ಸೋಲಿಸಿ ಸೆರೆ ಹಿಡಿದನು. ಇಲ್ಲೂ ಕಾಸಿಂ ಮತ್ತು ಬರೀದರ ಪರಸ್ಪರ ವೈರ ಅಡ್ಡಲಾಯಿತು. ದಸ್ತೂರನಿಗೆ ಜೀವ ಉಳಿಯಿತು, ಅವನ ಜಾಗೀರು ಉಳಿಯಿತು. ಅಲ್ಲಿಂದ ಮುಂದಕ್ಕೆ ಜೀವಮಾನದ ಪರ್ಯಂತ ಅವನು ಯೂಸುಫನಿಗೆ ವಿಧೇಯನಾಗಿರಬೇಕಾಯಿತು. ಇವನೇನು ಮಾಡ್ದ ಯೂಸುಫ್ ಆದಿಲ್ ಖಾನ್? ಫಸ್ಟ್ ತಾನು ಬಿಜಾಪುರದಲ್ಲಿ ನೆಲೆ ನಿಂತ, ಸ್ಟ್ಯಾಂಡ್ ಆದ, ಬೇರೆ ಬಿಟ್ಟ. ಆಮೇಲೆ ಗುಲ್ಬರ್ಗಾ, ಕಲ್ಯಾಣ ಇದೆಲ್ಲವನ್ನ ಸೇರ್ಸ್ಕೋಬೇಕು ಅಂತ. ಆ ಗುಲ್ಬರ್ಗಾ, ಕಲ್ಯಾಣ ಯಾರ ಕೈಯಲ್ಲಿತ್ತು? ಈ ದಸ್ತೂರ್ ಕೈಯಲ್ಲಿತ್ತು. ಈ ದಸ್ತೂರ್ ಏನ್ ಮಾಡ್ದ? ಆಗ್ಲಿಲ್ಲ ಅಂತ ಕಾಸಿಂ ಬರೀದ್ ಹೇಳ್ದ. ಕಾಸಿಂ ಬರೀದ್ಗೂ ಅವ್ನು ಕಂಡ್ರಾಯ್ತಿರ್ಲಿಲ್ಲ, ಯೂಸುಫ್ ಆದಿಲ್ ಖಾನು ಅವ್ನು ಕಂಡ್ರಾಯ್ತಿರ್ಲಿಲ್ಲ. ಇಬ್ರಿಬ್ರು ಶತ್ರುಗಳಂತ ಎದುರಿಸ್ಕೊಂಡು ಬದುಕಕ್ಕಾಗತ್ತೆ? ಯೂಸುಫ್ ಆದಿಲ್ ಖಾನ್ ಅವನ್ನ ಬಡಿದು ಬಿಟ್ಟು ಗುಲ್ಬರ್ಗದ ಹತ್ರ ಅವ್ನು ಸೆರೆ ಹಿಡಿದ ತಕ್ಷಣ ಅವ್ನು ಕ್ಷಮೆ ಯಾಚಿಸ್ದ. ಅಣ್ಣ, ನಾನು ಜೀವಮಾನ ಪರ್ಯಂತ ನಿನಗೆ ಸಾಮಂತನಾಗಿರ್ತೀನಿ ಅಂತ ಒಪ್ಕೊಂಡ. ಅವನನ್ನು ವಾಪಸ್ ಬಿಟ್ಟ. ಆದ್ರೆ ಎಲ್ಲನೂ ಬಿಜಾಪುರದ ಅಂಡರ್ಗೆ ಸೇರ್ಸ್ಕೊಂಡ್ಬಿಟ್ಟು. ಅಲ್ಲಿಗೆ ಬಿಜಾಪುರದ ಅಂಡರಲ್ಲಿ ಗುಲ್ಬರ್ಗಾ, ಕಲ್ಯಾಣ ಎಲ್ಲ ಬಿಜಾಪುರಕ್ಕೆ ಸೇರ್ಕೊಂಡ್ಬಿಡ್ತು.
1495 ಅಲ್ಲಿ ಬಿಜಾಪುರ ಬೆಳೀತಾ ಹೋಯಿತು. ನೋಡಿ, ಗುಲ್ಬರ್ಗಾದಿಂದ ಶುರುವಾದಂತಹ ಬಹುಮನಿ ಸಾಮ್ರಾಜ್ಯ, ಗುಲ್ಬರ್ಗವೇ ರಾಜಧಾನಿ ಆಗಿದ್ದಂತ ಬಹುಮನಿ ಸಾಮ್ರಾಜ್ಯ ಒಡೆದು ಚೂರಾದ್ಮೇಲೆ ಬಿಜಾಪುರದಲ್ಲಿ ತಲೆ ಎತ್ತಿ ಬಿಜಾಪುರ ಇವಾಗ ಟಾಪ್ ಮೋಸ್ಟ್ ಬಂದು ಗುಲ್ಬರ್ಗಾನ್ ವಾಪಸ್ ಸೇರ್ಸ್ಕೊಂಡಂಗೆ. ಹೆಂಗಿದೆ? ಇದೇ ಅಲ್ವೇನ್ರಿ ರಾಜಕೀಯ ಅಂದ್ರೆ? ಇದೇನೆ. ಸೊ ಇದನ್ನೇ ನಾವು ರಾಜಕೀಯ ಅನ್ನೋದು. ಯಾವ್ದು ಏಳ್ತು ಯಾವ್ದು ಬೀಳ್ತು ಅನ್ನೋದೇ ಗೊತ್ತಾಗಲ್ಲ. ಈಗ ನಾವು ಫಾರ್ ಎಕ್ಸಾಂಪಲ್ ತುಮಕೂರು ತಗೊಂಡ್ರೆ ನೀವು, ಈಗ ತುಮಕೂರು ನಗರ ಬಹಳ ಅಭಿವೃದ್ಧಿ ಆಗ್ಬಿಟ್ಟಿದೆ. ಈಗ 200 ವರ್ಷಗಳ ಕೆಳಗೆ ತುಮಕೂರು ಅನ್ನೋ ನಗರವೇ ಇರಲಿಲ್ಲ, ಅನ್ನೋದು ಪುಟ್ಟ ಹಳ್ಳಿ ಆಗಿತ್ತು. ಸುತ್ತಮುತ್ತಲು 16-17 ಕೋಟೆ ಕೊತ್ತಲಗಳು ತಮ್ಮ ಸಾಮ್ರಾಜ್ಯ ಇಟ್ಕೊಂಡಿದ್ವು. ಎಲ್ಲ ಮೇಲೆ ಚಂದ್ರಾಯನ ದುರ್ಗ, ದೇವರಾಯನ ದುರ್ಗ, ಮಧುಗಿರಿ, ಮಿಡಿಗೇಶಿ, ಎಲ್ಲವೂ, ಕೊರಟಗೆರೆ, ಎಲ್ಲ ಸಂಸ್ಥಾನಗಳೇ ಇದ್ದಿದ್ದು. ಈಗ ಸಂಸ್ಥಾನಗಳೆಲ್ಲ ನಾಶವಾಗೋಗಿ ತುಮಕೂರು ನಗರ ಅಭಿವೃದ್ಧಿ ಆಗೋಗಿದೆ ನೋಡ್ರಿ. ಹಂಗೆ ಯಾವ ಕಾಲದಲ್ಲಿ ಯಾವ್ದು ಮೇಲ್ ಬರುತ್ತೆ ಯಾವ್ದು ಕೆಳಗೆ ಬರುತ್ತೆ ಹೇಳಕ್ಕಾಗಲ್ಲ. ಇಂಟ್ರೆಸ್ಟಿಂಗ್ ಅಲ್ವಾ ಇದು? ಬಹಳ ಇಂಟ್ರೆಸ್ಟಿಂಗು. ಈಗ ಬಿಜಾಪುರ ಹೇಗೆ ಬೆಳೀತು, ಗುಲ್ಬರ್ಗಾನ ಹೇಗೆ ತನ್ನೊಡಲಕ್ಕೆ ಸೇರಿಸ್ಕೋತು ಅನ್ನೋದನ್ನ ಹೇಳಿದ್ದೀನಿ. ಮಿಕ್ಕಿದ್ದು ನಾಳೆ.